ಕಮಲ್ ಹಾಸನ್ ಅವರೇ ತಿಳ್ಕೊಳ್ಳಿ, 248 ಭಾಷೆಗಳು. ಇವತ್ತು ಉಳಿದಿರುವ ಭಾಷೆಗಳ ಸಂಖ್ಯೆ ಕೇವಲ 22. ಅದರಲ್ಲಿ ತಮಿಳು ಒಂದು, ಕನ್ನಡವೂ ಒಂದು. ತಮಿಳಿನ ಶ್ರೇಷ್ಠತೆ ಅದು ಒಂದಷ್ಟು ಪ್ರಾಚೀನ ಅನ್ನೋ ಕಾರಣಕ್ಕೆ ಹಿಗ್ಗುವಂಥದ್ದಲ್ಲ. ವರ್ತಮಾನದ ಸಂದರ್ಭದಲ್ಲಿ ಕನ್ನಡ ತನ್ನ ಶ್ರೇಷ್ಠತೆಯನ್ನು ಮೆರೆದಿದೆ, ತನ್ನ ಇರುವನ್ನು ದಾಖಲಿಸಿದೆ. ಆಧುನಿಕ ಸಾಹಿತ್ಯಕ್ಕೆ ನೀಡುವಂತಹ ಭಾರತದ ಶ್ರೇಷ್ಠ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ 8 ಸಲ ತಗೊಂಡಿದೆ. ಇವರ ತಮಿಳಿಗೆ ಅದು ಕೇವಲ 2 ಸಲ ಲಭಿಸಿದೆ. ಇಡೀ ದೇಶದಲ್ಲಿ ನಾವು ಒಂದು 2 ಸಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ತಗೊಂಡ್ರೆ ತಮಿಳು 1 ಸಲನೂ ತಗೊಂಡಿಲ್ಲ. ಇತ್ತೀಚೆಗೆ ನಮ್ಮ ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ತಮಿಳು ಅದಕ್ಕೆ ಪಾತ್ರವಾಗಿಲ್ಲ ಇದುವರೆಗೆ. ಹಾಗೆಯೇ ರಾಜಾಜಿ ಪ್ರಶಸ್ತಿ, ಗೋಯಂಕಾ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, ಕುಮಾರನ್ ಆಶಾನ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ರಾಷ್ಟ್ರಮಟ್ಟದಲ್ಲಿ ತಗೊಂಡಿದೆ. ರಾಷ್ಟ್ರಮಟ್ಟದಲ್ಲಿ ತಗೊಂಡಿರೋದ್ರ ಜೊತೆಗೆ ಸ್ವೀಡನ್ ದೇಶ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಯಕ್ಷಗಾನ ಮತ್ತು ಬಯಲಾಟ ಕೃತಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಹೀಗೆ ಕನ್ನಡ ತನ್ನ ಸಾರಸ್ವತ ಹಿರಿಮೆಯನ್ನು ದಾಖಲಿಸ್ತಾನೆ ಬಂದಿದೆ. ನಮ್ಮ ಹಳಗನ್ನಡದ ವಿಚಾರ ತಗೊಂಡ್ರೆ ರನ್ನ, ಪಂಪ, ಜನ್ನ, ನಾಗವರ್ಮ, ಕುಮಾರವ್ಯಾಸ, ಲಕ್ಷ್ಮೀಶ, ಹರಿಹರ, ರಾಘವಾಂಕ, ಮತ್ತು ನಮ್ಮ ನಡುಗನ್ನಡ ತಗೊಂಡ್ರೆ ಬಸವಣ್ಣ, ಅಕ್ಕಮಹಾದೇವಿ ಮತ್ತು ಎಲ್ಲ ಅಲ್ಲಮಪ್ರಭು, ಹೀಗೆ ಶರಣರು. ದಾಸ ಪರಂಪರೆ ನಮಗೆ ಇದೆ. ಪುರಂದರದಾಸರು, ಕನಕದಾಸರು, ವ್ಯಾಸರಾಜರು, ವಿಜಯದಾಸರು, ಹೀಗೆ ಶ್ರೇಷ್ಠ ಪರಂಪರೆ ಇದೆ. ಇಡೀ ಜಗತ್ತಿಗೆ ಸ್ವೋಪಜ್ಞತೆಯನ್ನು ಉಳ್ಳಂತಹ ಸಾಹಿತ್ಯವನ್ನು ಕೊಟ್ಟಿದ್ದು ಕನ್ನಡ, ಅದು ವಚನ ಸಾಹಿತ್ಯ. ಇನ್ನೊಂದು ಕಡೆ ಕನ್ನಡವನ್ನು ಪೂಜಾರ್ಹ ಭಾಷೆಯನ್ನಾಗಿ ಮಾಡಿದ್ದು ದಾಸ ಸಾಹಿತ್ಯ. ಕನ್ನಡ ಈ 2 ಕಾಣಿಕೆಗಳು, ಯಾವುದು ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ, ತಾಯಿ ಭಾರತಿ 2 ಕಣ್ಣುಗಳು ಅಷ್ಟೇ ಇಲ್ಲ, ವಿಶ್ವ ಸಾಹಿತ್ಯದ 2 ಕಣ್ಣುಗಳು ಕೂಡ ಹೌದು. ಕಮಲ ಹಾಸನ್ ಕಕಾರಲೋಪ ಅಂತ ಜನ ಅಂದ್ಕೊಳ್ಳೋ ಹಾಗೆ ಆಗಬಾರ್ದು. 3 ಅಕ್ಷರ ಇರಬೇಕು ಅವ್ರ ಪದದಲ್ಲಿ, ಕೊನೆಯ 2 ಅಕ್ಷರಗಳಿದ್ದರೆ ಸಾಲದು. ಕಮಲ ಹಾಸನ್ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ದರೆ ಅವರ ಚಿತ್ರಗಳನ್ನು ಇಲ್ಲಿ ಬಿಡುಗಡೆ ಕಾಣೋದಕ್ಕೆ ಕನ್ನಡ ಪರ ಸಂಘಟನೆಗಳು ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಚುಟುಕಾಗಿ ಪ್ರತಿಕ್ರಿಯಿಸಿದ್ದಾರೆ. ಅದನ್ನು ಸ್ವಾಗತಿಸ್ತೇನೆ.